ಕಂಟಿನ್ಯೂ ದ ಲಾಗ್. ನಿನ್ನೆ ಒಂದು ಅವಣ ರೆಸಾರ್ಟ್ಸ್ಗೆ ಬಂದ್ವಿ. ಇಲ್ಲೇ ಒಂದು ಸ್ವಲ್ಪ ನಮ್ಮ ಒಂದು ಕೆಲಸಗಳನ್ನ ಶೂಟ್ಗಳನ್ನೆಲ್ಲ ಮಾಡ್ಕೊಂಡು ಪ್ರಮೋಷನ್ ವೀಡಿಯೋಗಳನ್ನ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಜಾಗ ಮಾತ್ರ ಸೂಪರ್ ಆಗಿದೆ. ಅಂದರೆ ಹೆಂಗೆ ಅಂದರೆ ನಿಮಗೆ ಫುಲ್ಲು ಪೀಸ್ ಆಫ್ ರಿಲ್ಯಾಕ್ಸ್ ಬೇಕು ಅಂದರೆ ಫುಲ್ಲು ಏನೂ ಇಲ್ಲ, ಒಂಥರ ಸೈಲೆಂಟ್ ಇನ್ಸೈಡ್ ದ ನೇಚರ್ ಅಷ್ಟೇ. ಯಾಕಂದರೆ ಇದರಲ್ಲಿ GPS ಇಂದ ಇದು ಸ್ಯಾಟಲೈಟಿಂದ ಮ್ಯಾಪಲ್ಲೂ ಕಾಣಿಸಲ್ಲ ಈ ಪ್ರಾಪರ್ಟಿ, ಅಷ್ಟು ಹಿಡನ್ ಆಗಿದೆ. ಮತ್ತು ಕಾಟೇಜಸ್ ಎಲ್ಲ ಫುಲ್ಲು ದೂರ ಇರೋದ್ರಿಂದ ಸಖತ್ತಾಗಿತ್ತು. ಸೊ ಈಗ ಇನ್ನೊಂದು ರೆಸಾರ್ಟ್ಗೆ, ಈ ರೆಸಾರ್ಟಿಂದ ಇನ್ನೊಂದು ರೆಸಾರ್ಟು ಏನು ಮಾಡೋದು. ಇವ್ರು ಹೇಳಿಲ್ಲ ಯಾರು ಅಂತ ಬೈ, ನಾನು ನಿಮಗೆ ರಿವೀಲೇ ಮಾಡಿಲ್ಲ ಬೈ, ತೆಗೆದುಬಿಡಿ ಬೈ ಯಾರು ಅಂತ ತೋರಿಸೋಣ. ಇವಾಗ ತೋರ್ಸೋದ? ನಿನ್ನೆ ವಿಡಿಯೋಲಿ ಹೇಳಿದ್ದೀನಲ್ಲ, ನಿಂಜಾ ಥರ ಇದೀನಲ್ಲ ಬಿಡಿ. ಓ ಹಂಗೇನಾ? ಸೊ ಹಿಂಗೆ ರೈಡಿಂಗ್ ನಿಂಜಾ ಅಂತಾನೆ. ರೈಡಿಂಗ್ ನಿಂಜಾನಾ? ಟ್ರಾವೆಲಿಂಗ್ ನಿಂಜಾ ಅಂತ. ಓಕೆ. ಸೊ ತುಂಬ ಜನಕ್ಕೆ ವಾಯ್ಸು ಮತ್ತು ನಮ್ಮ ಜೊತೆ ಓಡಾಡಿರೋರಿಗೆ ಗೊತ್ತಿರುತ್ತೆ, ಬಟ್ ಹೊಸೊಬ್ರಿಗೆ ಗೊತ್ತಿರಲ್ಲ. ಇವರು ಒಳ್ಳೊಳ್ಳೆ ಅಡ್ವೆಂಚರ್ಗಳು ಮಾಡೋರೆ ನಮ್ಮ ಜೊತೆನೇ. ಇನ್ನು ಮುಂದಕ್ಕೆ ಒಳ್ಳೆ ಈಗ ಮೋಟೋ ಲಾಗಿಂಗು ಸ್ಟಾರ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮೋಟೋ ಲಾಗಿಂಗ್ ಮಾಡ್ತಾರೆ. ಚಾನಲ್ ಹೆಸರು ಹೇಳ್ಬಿಡಿ ಬೈ. ಎಲ್ಲರನ್ನೂ ಕರಿತೀನಿ, ಕರೆದಾದ್ಮೇಲೆ ಲಾಂಚ್ ಮಾಡೋಣ. ಓ ಇದೂ ಸೀಕ್ರೆಟಾ ದೊಡ್ಡದಾಗಿ ಬೈ? ನೀವೇನೋ ದೊಡ್ಡದಾಗಿ ಏನೋ ಮಾಡೋಂಗಿದ್ದೀರಾ ಬೈ ನೀವು. ಇಷ್ಟೊಂದು ಸೀಕ್ರೆಟಾಗಿ ಇಟ್ಟಿದ್ದೀರಾ ಅಂದರೆ ಏನೋ ವಿಶೇಷವಾಗಿ ಏನೋ ಮಾಡೋಂಗಿದ್ದೀರಾ ನೀವು. ನಮ್ಮ ಥರ ಬಾಯಿ ಬಡ್ಕೊಂಡೆಲ್ಲ ಎಲ್ಲ ತೋರಿಸಲ್ಲ ನೀವು. ಓಕೆ ಇರಲಿ, ಲೆಟ್ಸ್ ಗೋ ಸರ್, ಬರೋಣ ಸರ್. ಓಕೆ. ಸೊ ನೋಡ್ಬೋದು ಇಲ್ಲಿ ಲೆಫ್ಟಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಇದು ಆ್ಯಕ್ಚುಲಿ ಫಾರೆಸ್ಟೇ ಇದು. ಸೊ ಫಾರೆಸ್ಟ್ ಪಕ್ಕದಲ್ಲೇ ಇದೆ. ಎದುರುಗಡೆ ಕಾಣಿಸ್ತಾ ಇರೋದು ಒಂದು ಟಾಪ್ ಮೌಂಟೇನು. ಇದು ಮಾನ್ಸೂನಲ್ಲಿ ಇಲ್ಲ ಅಂದರೆ ಮಾನ್ಸೂನ್ ಆದಮೇಲೆ ವಿಂಟರ್ ಟೈಮಲ್ಲಿ ಸ್ವರ್ಗ ಇದು. ಸೊ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ ಬ್ರೌನ್ ಆಗಿದೆ. ಮತ್ತು ಈ ಪ್ರಾಪರ್ಟಿ ಬರೋದಕ್ಕೆ ನೀವು ಆಫ್ ರೋಡಲ್ಲೇ ಬರಬೇಕು. ಸೊ ತುಂಬ ನೋಡಿ ಹೋಗ್ತೀನಿ ವೇ ತೋರಿಸ್ತೀನಿ ಬನ್ನಿ. ಫುಲ್ ಆಫ್ ರೋಡು, ಬೈಕರ್ಸ್ಗೆಲ್ಲ ನೆಕ್ಸ್ಟ್ ಲೆವೆಲು. ಆವರಣ ರೆಸಾರ್ಟ್ಸ್ ಅಂತ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಮೆಂಟ್ಸ್ ಹಾಕಿ, ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ನಾನೇ ಪ್ರೊವೈಡ್ ಕೊಡ್ತೀನಿ. ಆಪೋಸಿಟ್ ಎಷ್ಟು ಮೌಂಟೇನ್ ಕಾಣಿಸ್ತಾ ಇದೆ, ಹೆಂಗಿದೆ ಮೌಂಟೇನು. ಇದು ಗ್ರೀನ್ರಿ ಇದ್ದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಒಂದು ಕಡೆ ಆಫ್ ರೋಡು, ಇನ್ನೊಂದು ಕಡೆ ಮೌಂಟೇನು ವ್ಯೂ. ಸಕಲೇಶ್ಪುರ ಹತ್ರ ಇರೋದು ಏನಿದೆ ಗುರು, ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ ಮಾತ್ರ. ಸೊ ಜಸ್ಟ್ ಇದೆಲ್ಲ ಏನು ಅಂದರೆ ನಮ್ಮ ಒಂದು ಇಮ್ಯಾಜಿನೇಷನ್ಗೆ ನಾವು ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಇದು ಇವಾಗ ಹೆಂಗಿದೆ, ಮಾನ್ಸೂನಲ್ಲಿ ಹೆಂಗಿರುತ್ತೆ. ಇಲ್ಲಿ ಯಾವುದೋ ಒಂದು ರೆಸಾರ್ಟ್ಸ್ ಇದೆ, ಸ್ಟೋನ್ ವ್ಯಾಲಿ, ಸ್ವಿಮ್ಮಿಂಗ್ ಪೂಲು, ಆ್ಯಕ್ಟಿವಿಟೀಸ್. ನೀರಿದ್ದರೆ ನಾವು ಹೋಗೋದೇ ಇಲ್ಲ, ಬ್ರಿಡ್ಜ್ ಇದ್ರೂ ಹೋಗಲ್ಲ ನಾವು, ನೀರು ಮೇಲೆ ಹೋಗಬೇಕು. ಅದು ನಮ್ಮ ಗಾಡಿ ಎಳ್ಕೊಂಡು ಹೋಗುತ್ತೆ. ಓ ಜಲ್ಲಿ ಪಾ ಜಲ್ಲಿ ಜಾಲಿ. ರೊಟ್ಟಿಕಲ್ಲು, ಓಹ್ ಇಲ್ಲೊಂದು ರೊಟ್ಟಿಕಲ್ಲು ರೆಸಾರ್ಟು ಇದೆ. ಏನು ಗುರು ಎಲ್ಲೆಲ್ಲೂ ರೆಸಾರ್ಟು, ರೊಟ್ಟಿಕಲ್ಲು. ಈ ಥರ ರೆಸಾರ್ಟ್ ಜಾಸ್ತಿ ಆಗ್ತಾ ಇರಬೇಕು. ನಮ್ಗೆ ಅವಾಗ ಪ್ರಮೋಷನ್ಗೆ ಕರಿತಾ ಇರಬೇಕು. ನಾವು ಬಂದು ಜಾಲಿ ಮಾಡ್ಕೊಂಡು ನಾವು ಹೋಗ್ಬೋದು. ಸೂಪರ್. ಎಲ್ಲ ಬೈತಾರೆ ಬೋಳಿ ಮಕ್ಕಳ, ನೀವೆಲ್ಲ ರೆಸಾರ್ಟ್ಸ್ಗೆ ನಿಂಗೆ ರೆಸಾರ್ಟ್ ಬೇಕು ಅಂದ್ಬಿಟ್ಟು ಕಾಡನ್ನೆಲ್ಲ ನಾಶ ಮಾಡ್ತಾಯಿದ್ದೀರಾ ಅಂತ. ಸರ್ ದಯವಿಟ್ಟು ನಾವೆಲ್ಲ ಮಾಡೋದು, ರೆಸಾರ್ಟ್ ಮಾಡೋರು. ಹೈವೇಗೆ ಬಂದು ಈ ಕಡೆ ಸಕಲೇಶ್ಪುರದಿಂದ ಇವಾಗ ಈ ಕಡೆ ಸಕಲೇಶ್ಪುರಕ್ಕೆ ಹೋಗ್ತಾಯಿದ್ದೀವಿ ಅಷ್ಟೇ. ನೋಡಿ ನಮ್ಮ ಬಾಳು ಹೆಂಗಿದೆ ಅಂತ. ಆ ಕಡೆ ಒಂದು ಸಕಲೇಶ್ಪುರಕ್ಕೆ ಹೋಗಿದ್ದು ಆಂಡ್ಬಾಳ್ ಕಡೆಗೆ, ಇವಾಗ ಈ ಕಡೆ ಬಿಸ್ಲೆ ಘಾಟ್ ಕಡೆ ಮ್ಯಾಪ್ ಹಾಕ್ಕೊಂಡಿದ್ದೀವಿ, ಹೋಯ್ತಾ ಇದ್ದೀವಿ. ಹೋಗೋಣ, ಲೆಟ್ಸ್ ಗೋ ಇನ್ನೊಂದು ರೆಸಾರ್ಟ್ಗೆ. ಊರು ಸುತ್ತಿಸ್ತಾಳೆ ಕಾಸಿನ ತಾಯಿ, ನಿಂತನೆಲ್ಲ ಸ್ವರ್ಗ ಮಾಡ್ತಾಳೆ ತಾಯಿ. ತಮ್ಮ ಕೇಳಲೇ ತಮ್ಮ ಕೇಳ್ಕೊಂಡಿದ್ರೆ ಒಳ್ಳೇದು ತಮ್ಮ.
ಜಾಲಿ ಜಾಲಿ ಫುಲ್ಲು. ಓ ಏನು ಬೈ ಹಿಂಗೆ ಅಲ್ಲೋಯ್ತೈತೆ. ಇಲ್ಲ ನಮ್ದಲ್ಲಿ ಇಲ್ವಲ್ಲ, ನಾವೆಲ್ಲ ಗೇರೆಲ್ಲ ಡ್ರಾಪು. ಸೊ 31 ಕಿಲೋಮೀಟ್ರ್ ಅಂತ ಇತ್ತು. ನೋಡಿದ್ರೆ ಇಲ್ಲೆಲ್ಲ ಬರೀ 400 ಮೀಟರ್ಸಲ್ಲಿ ಇಲ್ಲೇ ಎಲ್ಲ ಇರಬೇಕು. ಅಲ್ಲಿ ಅದೇ ಇಲ್ಲೇ ಇದೆಯಲ್ಲ ಬೈ ಬೋರ್ಡು. ಹಾಂ ಅನಂತರ ಬ್ರೈ ವೈಬ್ ರೆಸಾರ್ಟು. ಹಾಂ ಇಲ್ಲೇ ಇದೆಯಲ್ಲ ವೈಬ್ ರೆಸಾರ್ಟ್ ಅವ್ರದ್ದು. ಇಷ್ಟು ಬೇಗ ಬಂದ್ಬಿಟ್ಟು ಬೈ ನಾವು ಫುಲ್ಲು. ಹೌದು ಸಿಮೆಂಟ್ ರೋಡ್ ಆಗ್ಬಿಟ್ಟಿದೆ, ಆಫ್ ರೋಡ್ ಇಲ್ಲ. ಹಾಂ ರೈಟ್. ವೆಲ್ಕಮ್ ಟು ಅನಂತರ. ಎಲ್ಲಿ ಬೈ ಎಂಟ್ರಿ ಇಲ್ಲೇ ಅನಿಸುತ್ತೆ. ಹಾಂ ಇಲ್ಲ ಬೈ ಅಲ್ಲೆಲ್ಲ ಇರಬೇಕು. ಹೋಯ್ತಾನೆ ಐತಿ ಇದು. ಇಲ್ಲ ಇದೇನು ಕಾಂಪೌಂಡ್ ಬೈ ಇದು. ಅಲ್ಲೇ ಮೇನ್ ರೋಡೆ. ಬನ್ನಿ ಈ ಕಡೆ ನೀವು. ಹೆಂಗಿದೆ ನೋಡಿ ಟರ್ನಿಂಗು ಇಬ್ರದ್ದು. ಫುಲ್ಲು ಜಲ್ಲಿ ಕಲ್ಲು. ಅಲ್ಲ ಇವ್ರು ಎಲ್ಲೂ ಬೋರ್ಡ್ ಹಾಕಿಲ್ಲ ಗೇಟ್. ಹಾಂ ಅದೇ ಕಾಂಪೌಂಡ್. ಓ ಇಲ್ಲೇ. ಓ ಯಾರಾದ್ರು ಇದ್ದೀರಾ ಸರ್ ಎಂಟ್ರಿಯಲ್ಲಿ? ಏನಂತ ಎಲ್ಲೂ ಹೋಗಲ್ಲ ಬಿಡಿ ಸರ್, ಸಾಕಾಗ್ಬಿಡಿ. ನಾವೇನು ದರೋಡೆ ಕಾಡ್ರಲ್ಲ, ನಮ್ಮನ್ನು ನೋಡಿದ್ರೆ ಇವ್ರು ಯಾರು. ಓ ಯಾವುದೋ ಆರ್ ಟಿ ಒಲ್ಲ ಕೆಲಸ ಮಾಡಿದಿರೋ ಥರ ಇದ್ದೀರಾ. ಹೌದಾ? ಏನು ಹೇಳಿ ಬಂದಿದ್ದು ಸಾಕತ್ತ ಕೇಳಿದ್ರು. ಸುಮ್ಮನೆ ಸರ್ ಹಿಂಗೆ ಹೋಯ್ತಾ ಇದ್ದಾರೆ ನೋಡ್ಕೊಂಡು. ಹೆಡ್ ಆಫೀಸಿಂದ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಓಕೆ ಅವರಲ್ಲಿಂದ ಇಂಥವ್ರು ಬರ್ತಾರೆ ಅಂತ. ಇವಾಗ ನಮ್ಗೆ ಬೇಕು ಅಂದರೆ ಬುಕ್ಕಿಂಗ್ ಕೊಡಲ್ವಾ ಸರ್? ಯಾವಾಗ ಇವಾಗ ಬರೀ ಇಲ್ಲಿ ಹೋಗ್ಬೇಕು ಅಂದರೆ ಒಂದು ನಿಮಿಷ ಇರಿ ಹೇಳ್ತೀನಿ ಸರ್. ಏನಿಲ್ಲ ಬನ್ನಿ, ಇನ್ಫ್ಲೂಯೆನ್ಸು ನಾವು ಪ್ರಮೋಷನ್ ಮಾಡೋಕ್ಕೆ ಬಂದಿರೋದು. ಹೇಳ್ತೀನಿ ಕೊಡ್ತೀನಿ ಮಾತಾಡ್ಕೊಡ್ತೀನಿ. ಒಳಗಡೆ ನೋಡಿ ನಮ್ಗೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಬೈ. ನಮಗೆ ಈ ಥರ ಬಂದು ಜಸ್ಟ್ ಇದು ಪ್ರೊಫೆಷನ್ ಥರ ಪ್ರಮೋಷನ್ಗೆ ನಾವು ಹೋದ್ರೆ ಎಲ್ಲಿರ್ತೀವಿ ಕ್ಯಾಂಪಿಂಗಲ್ಲಿ, ಕಾಡಲ್ಲಿ ಎಲ್ಲೋ ಕ್ಯಾಂಪ್ ಹಾಕ್ಕೊಂಡು. ಬಟ್ ಆದರೆ ನಮ್ಗೆ ಅದು ವೈಬೇ ಬೇರೆ, ನಮ್ಗೆ ಆ ಫೀಲ್ ಬೇರೆ. ಇದೆಲ್ಲ ಜಸ್ಟು ಕೊಡ್ತಾರಲ್ಲ ಅಂತ ಮಲ್ಕೋತೀವಿ ಅಷ್ಟೇ. ಕೊಟ್ಟಿಲ್ಲ ಅಂದ್ರೂ ನಮಗೆಲ್ಲ ಇದ್ರೂ ನೆಮ್ಮದಿ, ನಮ್ಗೆ ಅದು ನೆಮ್ಮದಿ ಸಖತ್ತು. ಆ ವೈಬೇ ಬೇರೆ. ಒಳ್ಳೆ ರೆಸಾರ್ಟಸ್. ಇದು 2 ಕಡೆನೇ ಆಕ್ಸೆಸ್ ಇದೆಯಾ? ಟ್ವಿನ್ ಕಾಟೇಜಾ? ಇಲ್ಲ ಇದು ಕಪಲ್ ರೂಮ್ ಅನ್ಸುತ್ತಲ್ಲ ಸರ್? ಇದು ಕಪಲ್ ರೂಮು. ಸೂಪರ್ ಚೆನ್ನಾಗಿದೆ, ಸಖತ್ ಪೀಸಾಗಿ. ಶಾಪಲ್ಲಿ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಡೈನಿಂಗ್ ಹಾಲು ತುಂಬ ವಿಂಟೇಜ್ ಫೀಲ್ ಕೊಡ್ತಾಯಿದೆ. ಅಂದರೆ ಏನು ಒಂದೊಂದು
ಕಾಟೇಜಸಲ್ಲಿ ಹೊರಡೆ ಇರೋ ಒಂದು ಡೈನಿಂಗ್ ಹಾಲಲ್ಲಿರೋ ಚೇರ್ಸ್ ಆಗಲಿ ಮತ್ತು ಇಲ್ಲಿರೋ ಆ್ಯಂಬಿಯನ್ಸ್ ಎಲ್ಲ ಫುಲ್ ವಿಂಟೇಜ್ ವೈಬು. ಊಟ ಸಿಂಪಲ್ ಊಟ ಹಿಡಿತು ನಾವು. ಸೊ ಆ್ಯಕ್ಚುಲಿ ಬರ್ಬೇಕಾದ್ರೆ ಕೇಳಿದ್ರು ಸ್ವಲ್ಪ ವಿಡಿಯೋಗೆ ಹೋದ್ರಾದ್ರೂ ಬೇರೆ ಬೇರೆ ವಿಡಿಯೋ ಒಳ್ಳೊಳ್ಳೆ ಡಿಶ್ ಮಾಡೋಣ ಅಂತ. ನಾನು ನಮ್ಗೆ ವಿಡಿಯೋ ಕೊಟ್ಬಿಡಿ ಸಾಕು, ನಮ್ಗೆ ಸಿಂಪಲ್ ಊಟ ಸಾಕು. ಯಾಕಂದ್ರೆ ಎಲ್ಲಿ ಹೋಗಿದ್ದ ಕಡೆ ಎಲ್ಲ ನಾವು ಹಿಂಗೆ ತಿಂತಾಯಿದ್ರೆ ಒಡ್ಸ್ಕೊತೀವಿ. ಆಮೇಲೆ ಒಡ್ಸ್ಕೊತೀವಿ ಅಂದರೆ ಏನು ಗೊತ್ತಾ, ಆರೋಗ್ಯ ಕೆಡುತ್ತೆ ಅಷ್ಟೇ. ಏನು ಗೊತ್ತಾ, ಸಿಗುತ್ತೆ ಅಂದರೆ ತಿನ್ನಬಾರ್ದು, ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ನಮ್ಗೆ ಏನು ದಿನನಿತ್ಯ ಇದೇ ಆಗ್ಬಿಟ್ಟಿದೆ. ಓಕೆ, ಲೆಟ್ಸ್ ಬ್ಯಾಟ್. ಪ್ರಾಪರ್ಟಿ ಒಳಗಡೆ ಹಂಗೆ ಸ್ವಲ್ಪ ರೌಂಡ್ ಆಗ್ತಿದ್ದಾಗ ಕಂಟೈನರ್ಸ್ ರೂಮ್ ಸಿಕ್ತು. ಸೊ ಕಂಟೈನರ್ಸ್ ರೂಮಲ್ಲೂ ನಿಮಗೆ ಅಕಾಮಡೇಟ್ ಮಾಡ್ಬಿಡ್ತಾರೆ ಇಲ್ಲಿ. ಸೊ ಎಲ್ಲ ಸ್ವಲ್ಪ ವಿಂಟೇಜ್ ಇರೋದ್ರಿಂದ ಇದೊಂದು ಕಂಟೈನರ್ ಕಾನ್ಸೆಪ್ಟಲ್ಲಿ ನೋಡಿ. ನೋಡಿ ಎಷ್ಟಕ್ಕಿದೆ.